ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಒಂದು ಕಾಲದಲ್ಲಿ ಭಾರತೀಯ ಕ್ರಿಕೆಟ್ ಲೋಕದಲ್ಲಿ ಮಿಂಚಿದ ಪ್ರತಿಭಾವಂತ ಭಾರತದ ಮಾಜಿ ಬ್ಯಾಟ್ಸ್ಮನ್ ವಿನೋದ್ ಕಾಂಬ್ಳಿ ಎದುರಿಸ್ತಾ ಇರುವಂತಹ ಪರಿಸ್ಥಿತಿ ನೋಡಿದ್ರೆ ಎಂತವರೆಗೂ ಕೂಡ ಅಯ್ಯೋ ಅನಿಸದೇ ಇರಲಾರದು. ತನ್ನ ಅದ್ಭುತ ಬ್ಯಾಟಿಂಗ್ ಶೈಲಿಯಿಂದಲೇ ಗಮನ ಸೆಳೆದಿದ್ದಂತಹ ಇವರು ಈಗ ಆರೋಗ್ಯ ಸಮಸ್ಯೆಗಳೊಂದಿಗೆ ಹೋರಾಡ್ತಾ ಇದ್ದಾರೆ. ಇವರ ಈ ಪರಿಸ್ಥಿತಿ ಜೀವನದ ಅನಿಶ್ಚಿತತೆಗೆ ಎತ್ತಿ ಹಿಡಿದ ಕೈಗನ್ನಡಿ ಅಂತಲೇ ಹೇಳಬಹುದು. ಸದ್ಯ ಇವರ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ಹೇಳ್ತೀನಿ, ಪೂರ್ತಿ ವಿಡಿಯೋ ನೋಡಿ. ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಪವಿತ್ರ. ವೀಕ್ಷಕರೇ, ಸುಮಾರು 1.5 ವರ್ಷದ ಹಿಂದೆ ಮೂತ್ರನಾಳದ ಸೋಂಕಿನಿಂದ ಚೇತರಿಸಿಕೊಂಡಿದ್ದಂತಹ ವಿನೋದ್ ಕಾಂಬ್ಳಿ ಮತ್ತೆ ಅನಾರೋಗ್ಯಕ್ಕೀಡಾಗಿದ್ದಾರೆ. ಅವರ ಸ್ಥಿತಿ ಗಂಭೀರವಾಗದಿದ್ರೂ ಕೂಡ ಅಪಾಯದಿಂದ ಸಂಪೂರ್ಣವಾಗಿ ಹೊರ ಬಂದಿಲ್ಲ ಅನ್ನುವಂತಹ ಆತಂಕಕಾರಿ ವಿಷಯ ಬೆಳಕಿಗೆ ಬಂದಿದೆ. ಅವರ ಮೆದುಳಿನಲ್ಲಿ ರಕ್ತ ಹೆಪ್ಪುಗಟ್ಟಿದ್ದು ಮೆದುಳಿನ ಪಾರ್ಶ್ವವಾಯುವಿಗೆ ತುತ್ತಾಗುವಂತಹ ಸಾಧ್ಯತೆ ಹೆಚ್ಚಿದೆ ಅಂತ ಹೇಳಿ ಅವರ ಆಪ್ತ ಮಿತ್ರನಾಗಿರುವಂತಹ ಮಾಜಿ ಅಂಪೈರ್ ಮಾರ್ಕಸ್ ಕೌಟೋ ತಿಳಿಸಿದ್ದಾರೆ. ವಿನೋದ್ ಕಾಂಬ್ಳಿ ಅವರ ಆರ್ಥಿಕ ಮತ್ತು ಮಾನಸಿಕ ಬೆಂಬಲ ನೀಡುವ ಸಲುವಾಗಿ ಸಚಿನ್ ತೆಂಡೂಲ್ಕರ್ ಸೇರಿದಂತೆ ಹಲವು ಆಪ್ತರು ಸೇರಿ ವಾಟ್ಸ್ಆಪ್ ಗ್ರೂಪ್ ಅನ್ನ ರಚನೆ ಮಾಡಿದ್ದಾರೆ. ಮಾರ್ಕಸ್ ಕೌಟೋ ಅವರೇ ಈ ನೆರವಿನ ಅಭಿಯಾನದ ನೇತೃತ್ವವನ್ನು ವಹಿಸಿದ್ದಾರೆ. ಈ ಗ್ರೂಪ್ನಲ್ಲಿ ಸಚಿನ್ ತೆಂಡೂಲ್ಕರ್ ಮತ್ತು ಹಲವು ಮಾಜಿ ಕ್ರಿಕೆಟಿಗರು ಇದ್ದಾರೆ. ನಾನು ಕಾಂಬ್ಳಿ ಸ್ನೇಹಿತರನ್ನೊಳಗೊಂಡಂತಹ ವಾಟ್ಸ್ಆಪ್ ಗ್ರೂಪ್ ಅನ್ನ ಮಾಡಿದ್ದೇನೆ. ಇಲ್ಲಿ ಯಾರು ಎಷ್ಟು ನೀಡ್ತಿದ್ದಾರೆ ಅನ್ನೋಂಥ ಹೆಸರನ್ನ ಬಹಿರಂಗ ಪಡಿಸೋದಿಲ್ಲ. ಅವರೆಲ್ಲರೂ ಕೂಡ ಕಾಂಬ್ಳಿ ಕುಟುಂಬಕ್ಕೆ ದೊಡ್ಡ ಮಟ್ಟದ ಆರ್ಥಿಕ ಸಹಾಯವನ್ನ ಮಾಡ್ತಿದ್ದಾರೆ ಅಂತ ಹೇಳಿ ಕೌಟೋ ತಿಳಿಸಿದ್ದಾರೆ. ಕಾಂಬ್ಳಿ ಅವರ ಅನಾರೋಗ್ಯದ ಕುರಿತಾಗಿ ಟೈಮ್ಸ್ ಆಫ್ ಇಂಡಿಯಾ ಜೊತೆ ಮಾತನಾಡಿರುವಂತಹ ಮಾರ್ಕನ್ ಕೌಟೋ, ಸುಮಾರು 18 ತಿಂಗಳ ಹಿಂದೆ ತಾಣಿಯ ಆಸ್ಪತ್ರೆಗೆ ದಾಖಲಾದಾಗಿನಿಂದಲೂ ಕೂಡ ಕಾಂಬ್ಳಿ ಅವರ ಮೆದುಳಿನಲ್ಲಿ ರಕ್ತ ಹೆಪ್ಪುಗಟ್ತಾ ಇದೆ. ಇದರಿಂದಾಗಿ ಅವರ ಸ್ಮರಣಾ ಶಕ್ತಿಯು ಕೂಡ ಕುಂಠಿತಗೊಂಡಿದೆ. ವಿಷಯಗಳನ್ನ ನೆನಪಿಸಿಕೊಳ್ಳುವಂತಹ ಅವರು ತಕ್ಷಣವೇ ಮರೆತು ಬಿಡ್ತಾರೆ. ಇದೆಲ್ಲವೂ ಕೂಡ ಅವರ ಮೆದುಳಿನಲ್ಲಿರುವಂತಹ ಆ ಗಡ್ಡೆಯ ಪರಿಣಾಮವಾಗಿದೆ ಅಂತ ಹೇಳಿ ಕಾಂಬ್ಳಿ ಅವರ ಆಪ್ತ ಸ್ನೇಹಿತ ಮತ್ತು ಮಾಜಿ ಅಂಪೈರ್ ಮಾರ್ಕಸ್ ಕೌಟೋ ತಿಳಿಸಿದ್ದಾರೆ. ಆರೋಗ್ಯದ ಸಮಸ್ಯೆ ತೀವ್ರವಾದ ಹಿನ್ನೆಲೆಯಲ್ಲಿ ವಿನೋದ್ ಕಾಂಬ್ಳಿ ಅವರು ಮದ್ಯಪಾನವನ್ನ ಸಂಪೂರ್ಣ ತ್ಯಜಿಸಿದ್ದಾರೆ. ಆದರೆ ಆಗಾಗ್ಗೆ ಧೂಮಪಾನ ಮಾಡ್ತಿರೋದು ಅವರ ಆರೋಗ್ಯಕ್ಕೆ ಮಾರಕವಾಗಿದೆ ಅಂತ ಹೇಳಿ ವೈದ್ಯರು ಎಚ್ಚರಿಸಿದ್ದಾರೆ. ಈ ಬಗ್ಗೆಯೂ ಕೂಡ ಕೌಟೋ ಅವರು ಮಾತನಾಡಿ, ಖ್ಯಾತ ನರರೋಗ ತಜ್ಞ ಡಾಕ್ಟರ್ ಆದಿಲ್ ಚಾಗ್ಲಾ ಅವರು ಕಾಂಬ್ಳಿ ಅವರ ಚಿಕಿತ್ಸೆಯನ್ನ ಮೇಲ್ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಅವರ ಪ್ರಕಾರ ಕಾಂಬ್ಳಿ ಅವರಿಗೆ ಧೂಮಪಾನವನ್ನ ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ. ಒಂದು ವೇಳೆ ಧೂಮಪಾನ ಮುಂದುವರಿಸಿದ್ರೆ ಅವರು ಮೆದುಳಿನ ಪಾರ್ಶ್ವವಾಯು ಅಂದ್ರೆ ಬ್ರೈನ್ ಸ್ಟ್ರೋಕ್ಗೆ ತುತ್ತಾಗುವಂತ ಸಾಧ್ಯತೆ ಹೆಚ್ಚಿದೆ ಅಂತ ಹೇಳಿ ತಿಳಿಸಿದ್ದಾರೆ. ಒಂದೂವರೆ ವರ್ಷದ ಹಿಂದೆ ಅನಾರೋಗ್ಯಕ್ಕೀಡಾಗಿದ್ದಂತಹ ಕಾಂಬ್ಳಿ ಅವರ ಆರೋಗ್ಯದಲ್ಲಿ ಸುಧಾರಣೆ ಕಂಡು ಬಂದಿತ್ತು. ಇತ್ತೀಚೆಗೆ ಅವರು ಐಸ್ ಕ್ರೀಮ್ ಜಾಹೀರಾತೊಂದರಲ್ಲಿ ನಟಿಸಿದ್ರು. ಕಳೆದ ವಾರ ಅವರ ಮನೆಗೆ ಭೇಟಿಯನ್ನ ನೀಡಿದಾಗ ಊರುಗೋಲಿನ ಸಹಾಯದಿಂದ ನಡೀತಾ ಇದ್ರು. ಕಾಂಬ್ಳಿ ಅವರ ಆರೋಗ್ಯ ಸದ್ಯಕ್ಕೆ ಸ್ಥಿರವಾಗಿದ್ದು ಚೇತೋಹಾರಿಯಾಗಿದೆ ಅಂತ ಹೇಳಿ ಕುಟುಂಬಸ್ಥರು ಆ ಸಂದರ್ಭದಲ್ಲಿ ಅವರಿಗೆ ತಿಳಿಸಿದ್ರು ಅಂತ ಹೇಳಿ ಟೈಮ್ಸ್ ಆಫ್ ಇಂಡಿಯಾಗೆ ಮಾಹಿತಿಯನ್ನ ನೀಡಿದ್ದಾರೆ. ಒಂದು ಕಾಲದಲ್ಲಿ ಕ್ರೀಡಾಂಗಣದಲ್ಲಿ ಜಯಘೋಷ ಪಡೆದಂತಹ ಆಟಗಾರ ಇಂದು ಜೀವನದ ಕಠಿಣ ಹೋರಾಟ ಎದುರಿಸ್ತಾ ಇರೋದು ನಮಗೆ ಹಲವು ಪಾಠಗಳನ್ನ ಕಲಿಸ್ತದೆ. ಖ್ಯಾತಿ, ಹಣ, ಯಶಸ್ಸು ಎಲ್ಲವೂ ಕ್ಷೀಣಿಸುತ್ತೆ. ಆದರೆ ಮಾನವೀಯತೆ, ಸ್ನೇಹ ಮತ್ತು ಬೆಂಬಲ ಮಾತ್ರ ಶಾಶ್ವತ ಅನ್ನೋದು ಮತ್ತೊಮ್ಮೆ ಸಾಬೀತಾಗ್ತಾ ಇದೆ. ಕಾಂಬ್ಳಿ ಅವರ ಜೀವನವು ಕೇವಲ ಕ್ರಿಕೆಟ್ ಕಥೆಯಲ್ಲ, ಜೀವನದ ಏರುಪೇರುಗಳನ್ನ ಅರ್ಥ ಮಾಡಿಕೊಳ್ಳುವಂತಹ ಒಂದು ಜೀವಂತ ಉದಾಹರಣೆ. ಇದಾಗಿತ್ತು ಈ ಕ್ಷಣದ ಅಪ್ಡೇಟ್ಸ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.